ಸಂಜೆ 5 ಗಂಟೆಗೆ ಲೋಕಭವನದ ಗಾಜಿನ ಮನೆಯಲ್ಲಿ 20 ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಬೇಕಾದಂತಹ ಅಗತ್ಯ ಸಿದ್ಧತೆಗಳೆಲ್ಲವೂ ಕೂಡ ಲೋಕಭವನದಲ್ಲಿ ಪೂರ್ಣಗೊಂಡಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಮಾಡಿರುವಂತಹ ಸಿದ್ಧತೆ. ವೇದಿಕೆಯ ಮೇಲೆ 3 ಆಸನಗಳನ್ನ ವ್ಯವಸ್ಥೆಪಡಿಸಲಾಗಿದೆ. ಇಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಒಂದು ಉಪಮುಖ್ಯಮಂತ್ರಿಗಳಿಗೆ ಆಸನದ ವ್ಯವಸ್ಥೆ ಮಾಡಿರುವಂತದ್ದು. ಇನ್ನುಳಿದಂತೆ ವೇದಿಕೆ ಮುಂಭಾಗದಲ್ಲಿ 20 ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆ ಇದೆ. ಇದು ನಿಯೋಜಿತ ಸಚಿವರುಗಳಿಗೆ ಇಲ್ಲಿ ಒಬ್ಬೊಬ್ಬರಾಗಿ ಅಥವಾ 5 ಜನರ ತಂಡವಾಗಿ ಹೋಗಿ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರವನ್ನ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಮತ್ತು ಅವರು ಸಚಿವರು ವೇದಿಕೆಗೆ ತೆರಳೋದಕ್ಕೆ ಬೇಕಾದಂತಹ ಒಂದು ಮಾರ್ಗದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಪ್ರತ್ಯೇಕವಾಗಿ ಮಾಡಲಾಗಿದೆ. ಇಡೀ ಗಾಜಿನ ಮನೆಯನ್ನ ಕನ್ನಡದ ಬಾವುಟಗಳಿಂದ ಅಲಂಕಾರ ಮಾಡಲಾಗಿರುವಂತದ್ದು ಮತ್ತೆ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆ. ಸಚಿವರುಗಳ ನಿಯೋಜಿತ ಸಚಿವರುಗಳ ಆಸನದ ಹಿಂದೆ ಉಳಿದಂತೆ ವಿಧಾನಸಭೆ ಮತ್ತು ವಿಧಾನಸಭೆಯ ಪರಿಷತ್ನ ಅಧ್ಯಕ್ಷರು, ಅದೇ ರೀತಿ ವಿಪಕ್ಷ ನಾಯಕರುಗಳು, ಉಳಿದಂತೆ ಕೆಪಿಎಸ್ಸಿ ಅಧ್ಯಕ್ಷರು, ಈ ರೀತಿಯಾದ ಆಸನದ ವ್ಯವಸ್ಥೆ. ನಂತರದಲ್ಲಿ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವವರ ಕುಟುಂಬ ಸದಸ್ಯರಿಗೆ ಕುಳಿತುಕೊಳ್ಳೋದಕ್ಕೆ ಬೇಕಾದಂತಹ ಆಸನ ವ್ಯವಸ್ಥೆ ಮತ್ತು ಹಿಂದೆ ಸಚಿವರುಗಳು ಮತ್ತು ಶಾಸಕರುಗಳು ಹಾಗೂ ಉಳಿದಂತಹ ಬೆಂಬಲಿಗರು ಈ ರೀತಿಯಾದಂತಹ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗಾಗಿ ಅಗತ್ಯವಾದಂತಹ ಭದ್ರತಾ ವ್ಯವಸ್ಥೆಯ ಜೊತೆಗೆ ಬೇಕಿರುವಂತಹ ಎಲ್ಲ ಸಿದ್ಧತೆಗಳು ಎಲ್ಲವೂ ಕೂಡ ಈಗ ಪೂರ್ಣಗೊಂಡಿದೆ. ಸಂಜೆ 5 ಗಂಟೆಗೆ ಸರಿಯಾಗಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಆರಂಭ ಆಗುತ್ತೆ. ಹಾಗಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಗಳು ಈಗ ಮುಕ್ತಾಯದ ಹಂತದಲ್ಲಿದೆ. ಕಿರಣ್ ಹನೇಡ್ಕ, TV9 ಬೆಂಗಳೂರು.